ಶಂಕರ ನಾರಾಯಣ ಅಂದ್ರೆ ಶಿವ ಮತ್ತು ವಿಷ್ಣುವರಿಬ್ಬರೂ ನೆಲೆಸಿರುವ ಅದ್ಭುತವಾದ ಸ್ಥಳ. ನಮ್ಮ ಕರಾವಳಿ ಭಾಗದಲ್ಲಿ ಒಟ್ಟು 5 ಶಂಕರನಾರಾಯಣ ದೇವಸ್ಥಾನವಿದ್ದು ಅದನ್ನು ಪಂಚಶಂಕರನಾರಾಯಣ ದೇವಸ್ಥಾನಗಳೆನ್ನುತ್ತಾರೆ. ಆದ್ರೆ ನಾವು ಇವತ್ತು ತೋರಿಸಲು ಬಂದಿರುವ ಸ್ಥಳವೇ ಅದರಲ್ಲಿ ಒಂದು ವಿಶೇಷವಾದ ಸ್ಥಳ, ಕ್ರೋಡ ಶಂಕರನಾರಾಯಣ ದೇವಸ್ಥಾನ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡನ್ನು ಪರಶುರಾಮ ಸೃಷ್ಟಿ ಅಂತ ಕರೀತಾರೆ. ಇಂತಹ ನಮ್ಮ ನೆಲದಲ್ಲಿ 7 ಮೋಕ್ಷದಾಯಕ ಕ್ಷೇತ್ರಗಳಿವೆ. ಆ ಪೈಕಿಯಲ್ಲೂ ಸ್ಥಾನ ಪಡೆದಿರುವ ಅತ್ಯಂತ ಪುರಾಣ ಪ್ರಸಿದ್ಧ ದೇವಸ್ಥಾನವೇ ಈ ಕ್ರೋಡ ಶಂಕರನಾರಾಯಣ ದೇವಸ್ಥಾನ. ಮುಂಚೆ ಇಲ್ಲಿ ಶಂಕರನಾರಾಯಣರ ದೇವಸ್ಥಾನ ಇರಲಿಲ್ಲ. ಈಗ ನೀವು ನೋಡುತ್ತಿದ್ದೀರಲ್ಲ, ಈ ದೇವಸ್ಥಾನ ಮುಂಚೆ ಇಲ್ಲಿ ಇರಲಿಲ್ಲ. ಇನ್ನೊಂದು ಸ್ಥಳದಿಂದ ದೇವರು ಇಲ್ಲಿಗೆ ಹಾರಿ ಬಂದದ್ದು. ಹಾಗಾದ್ರೆ ನಾವೀಗ ಮೂಲ ದೇವಸ್ಥಾನವನ್ನ ಮತ್ತೆ ಅದರ ಇತಿಹಾಸವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ಭಾಗದ 5 ಶಂಕರನಾರಾಯಣ ದೇವಸ್ಥಾನದ ಇತಿಹಾಸವು ಒಂದೇ. ಅದು ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಂಡು ಬರೋಣ ಬನ್ನಿ. ದೇವಸ್ಥಾನದ ಎದುರಿಗೆ ಒಂದು ಬೆಟ್ಟವಿದೆ. ಆ ಬೆಟ್ಟದ ಮೇಲೆ ಶಂಕರನಾರಾಯಣ ನೆಲೆಸಿದ್ದ ಸ್ಥಳ ಈಗಿನ ದೇವಸ್ಥಾನದ ಮೂಲ ಸ್ಥಾನವಾಗಿದೆ. ಹಿಂದೆ ಕರ ಮತ್ತು ರಟ್ಟಾಸುರ ಎಂಬ ರಾಕ್ಷಸರಿದ್ದರು. ಅವರು ಶಿವನ ಬಳಿ ಒಂದು ವರವನ್ನ ಪಡೆದಿರ್ತಾರೆ. ಶಿವ ಮತ್ತು ವಿಷ್ಣುವರಿಬ್ಬರೂ ಒಂದೇ ದೇಹದಲ್ಲಿ ಬಂದು ನಮ್ಮನ್ನು ಕೊಲ್ಲಬೇಕು, ಅಲ್ಲಿಯವರೆಗೆ ನಮಗೆ ಸಾವು ಬರಬಾರದು ಎಂದು. ಈ ವರವನ್ನು ಪಡೆದ ನಂತರ ಅವರು ನಮಗೆ ಮರಣವೇ ಇಲ್ಲವೆಂದು ಹೇಳಿ ದೇವಲೋಕದ ದೇವೇಂದ್ರನನ್ನೇ ಸೋಲಿಸಿ ಬಿಡ್ತಾರೆ. ನಂತರ ಭೂಮಿ ಮೇಲಂತೂ ಅತಿರೇಕದ ದಾಂಧಲೆಯನ್ನ ಮಾಡಿಬಿಡ್ತಾರೆ. ಇದೆಲ್ಲ ನೋಡಿ ನೋಡಿ ಸಾಕಾದ ದೇವಾನು ದೇವತೆಗಳೇ ಶಿವ ಮತ್ತು ವಿಷ್ಣುವನ್ನು ಒಲಿಸಲು 5 ಜನ ಮಹರ್ಷಿಯರನ್ನ ಪ್ರೇರೇಪಿಸುತ್ತಾರೆ. ನಂತರ 5 ಜನ ಮಹರ್ಷಿಯರು ಕರ ಮತ್ತು ರಟ್ಟಾಸುರರ ರಾಜಧಾನಿಯ 5 ದಿಕ್ಕುಗಳಲ್ಲೂ ಶಿವ ಮತ್ತು ವಿಷ್ಣುವಿನ ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾರೆ. ಇವರ ಅನನ್ಯವಾದ ತಪಸ್ಸಿಗೆ ಒಲಿದ ಶಂಕರ ಮತ್ತು ನಾರಾಯಣರು ಒಂದೇ ದೇಹವನ್ನು ಧರಿಸಿ ಕರ ಮತ್ತು ರಟ್ಟಾಸುರರನ್ನು ಸಂಹಾರ ಮಾಡ್ತಾರೆ. ನಂತರ ಈ 5 ಜನ ಮಹರ್ಷಿಗಳ ಅಪೇಕ್ಷೆಯಂತೆ ಅವರು ತಪಸ್ಸು ಮಾಡಿದ ಸ್ಥಳದಲ್ಲೇ ಶಂಕರ ನಾರಾಯಣರು ನೆಲೆಸುತ್ತಾರೆ. ಇದರಲ್ಲಿ ಕ್ರೋಡ ಮುನಿಯು ತಪಸ್ಸು ಮಾಡಿದ ಸ್ಥಳವೇ ಶ್ರೀ ಕ್ರೋಡ ಶಂಕರನಾರಾಯಣ ದೇವಸ್ಥಾನ. ಲೋಮೇಶ ಮುನಿಯು ತಪಸ್ಸು ಮಾಡಿದ ಸ್ಥಳವೇ ಸಿದ್ದಾಪುರದ ಸಮೀಪವಿರುವ ಹೊಳೆ ಶಂಕರನಾರಾಯಣ ದೇವಸ್ಥಾನ. ಅಗಸ್ತ್ಯ ಮುನಿಯು ತಪಸ್ಸು ಮಾಡಿದ ಸ್ಥಳವೇ ಬೆಳ್ಳುವೆ ಶಂಕರನಾರಾಯಣ ದೇವಸ್ಥಾನ. ಹಾಗೂ ಜಮದಗ್ನಿ ಮಹರ್ಷಿಯು ತಪಸ್ಸು ಮಾಡಿದ ಸ್ಥಳವೇ ಆವರ್ಸೆ ಗ್ರಾಮದ ಆವರ್ಸೆ ಶಂಕರನಾರಾಯಣ ದೇವಸ್ಥಾನ. ಹಾಗೂ ಮಾಂಡವಿ ಮಹರ್ಷಿಯರು ತಪಸ್ಸು ಮಾಡಿದ ಸ್ಥಳವೇ ಅಮಾವಾಸ್ಯೆ ಬಯಲಿನ ಸಮೀಪದಲ್ಲಿ ಮಾಂಡವಿ ಶಂಕರನಾರಾಯಣವೆಂದು ಪ್ರಸಿದ್ಧವಾಯಿತು. ಇದು ಕ್ರೋಡ ಮುನಿಯು ತಪಸ್ಸನ್ನಾಚರಿಸಿದ ಗುಹೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಬಹುದು. ಹಾಗೂ ಈ ಸ್ಥಳ ಕ್ರೋಡ ಮುನಿಯು ಶಂಕರನಾರಾಯಣ ದೇವರನ್ನು ಒಲಿಸಿಕೊಂಡಂತಹ ಸ್ಥಳ. ಅಂದ್ರೆ ಶಂಕರನಾರಾಯಣ ಈಗ ದೇವಸ್ಥಾನ ಇದೆಯಲ್ಲ, ಅದರ ಮೂಲ ಸ್ಥಾನ ಇದೇ ದೇವಸ್ಥಾನ. ಆದ್ರೆ ಕ್ರೋಡ ಮುನಿಯು ತಪಸ್ಸು ಮಾಡಿದ ಜಾಗ ಮತ್ತು ದೇವಸ್ಥಾನ ಬೆಟ್ಟದ ಮೇಲಿದ್ದು ಅರ್ಚಕರಿಗೆ ನೀರನ್ನು ಮೇಲೆ ಎತ್ತಿಕೊಂಡು ಹೋಗಿ ಪೂಜೆ ಮಾಡ್ಲಿಕ್ಕೆ ತುಂಬಾ ಕಷ್ಟವಾಗ್ತಿತ್ತು. ನಂತರ ಅಲ್ಲಿನ ಪೂಜೆ ಮಾಡುವ ಅರ್ಚಕರು ದೇವರ ಬಳಿ ಈ ವಿಷಯವನ್ನ ಹೇಳಿ ಅಳುತ್ತಾರೆ. ಅದೇ ದಿನ ರಾತ್ರಿ ಅವರ ಕನಸಿನಲ್ಲಿ ಶಂಕರ ಮತ್ತು ನಾರಾಯಣ ದೇವರು ಬರ್ತಾರೆ. ಅವರ ಕನಸಿನಲ್ಲಿ ದೇವರು ಬೆಟ್ಟದ ಕೆಳಗಡೆ ನೀನು 2 ಹರಿಯನ್ನ ತಲೆ ಕೆಳಗಾಗಿ ಇಟ್ಟು ಹೋಗು, ಆದ್ರೆ 7 ದಿನ ಯಾವುದೇ ಕಾರಣಕ್ಕೂ ತೆಗೆಯಬೇಡ, ನಾನು ಅಲ್ಲಿ ಬೆಟ್ಟದ ಕೆಳಗೆ ನೆಲೆಸ್ತೇನೆ ಅಂತ ಹೇಳ್ತಾರೆ. ಮರುದಿನವೇ ಅರ್ಚಕರು 2 ಹರಿಯನ್ನು ತಂದು ಬೆಟ್ಟದ ಕೆಳಗಡೆ ತಲೆ ಕೆಳಗಾಗಿ ಇಟ್ಟು ಹೋಗ್ತಾರೆ. ಆದ್ರೆ 7 ದಿನದವರೆಗೆ ತಡೆಯಲಾಗದೆ ತನ್ನ ಪ್ರಭುವನ್ನ ನೋಡೋ ಆಸೆಯಿಂದ 3ನೇ ದಿನಕ್ಕೆ ತೆಗಿತಾರೆ. ಆಗ ಇಷ್ಟೇ ಉದ್ಭವವಾಗಿತ್ತು. ಇಲ್ಲಿ ವೃತ್ತಾಕಾರದಲ್ಲಿರುವುದು ಶಿವನ ಲಿಂಗ ಮತ್ತು ದನದ ಪಾದದ ಗೊರಸಿನ ರೂಪದಲ್ಲಿರುವುದು ವಿಷ್ಣುವಿನ ರೂಪ. ನಂತರದ ದಿನದಲ್ಲಿ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಮಾಡಲಾಗ್ತದೆ. ಆವಾಗ ಉದ್ಭವ ಲಿಂಗದ ಎದುರಿಗೆ ಮೂರ್ತಿಯನ್ನ ಸಹ ಪ್ರತಿಷ್ಠಾಪಿಸಲಾಗ್ತದೆ. ಇಲ್ಲಿ ಆಂಜನೇಯನ ದೇವಸ್ಥಾನ ಮತ್ತು ನಾಗದೇವರ ದೇವಸ್ಥಾನವಿದೆ. ಅದರೊಂದಿಗೆ ಗೌರಿ ಲಕ್ಷ್ಮಿ ಅಮ್ಮನವರ ದೇವಸ್ಥಾನವೂ ಸಹ ಇದೆ. ಹಾಗೂ ವಿಶೇಷವಾಗಿ ಅಯ್ಯಪ್ಪನ ಸಾನ್ನಿಧ್ಯವೂ ಇದ್ದು ಇದಂತೂ ಅದ್ಭುತವಾಗಿದೆ. 18 ಮೆಟ್ಟಿಲು ಸಹ ಇಲ್ಲಿದೆ. ಇಷ್ಟೇ ಅಲ್ಲದೆ ದೇವರು ಮೇಲಿನ ದೇವಸ್ಥಾನದಿಂದ ಇಲ್ಲಿಗೆ ಹಾರಿ ಬಂದಿದ್ದು ಎನ್ನುವ ದೇವರ ಪಾದದ ಅಚ್ಚು ಸಹ ಇಲ್ಲಿದೆ. ಇದಲ್ಲದೆ ಗಿರಿಜಾ ಕಲ್ಯಾಣದ ಕಲಾಕೃತಿಯಂತೂ ಭಕ್ತರನ್ನ ಮೂಕವಿಸ್ಮಿತರಾಗಿಸುತ್ತೆ. ದೇವಸ್ಥಾನವು ಹಲವಾರು ರಾಜಾಡಳಿತಕ್ಕೆ ಒಳಪಟ್ಟಿದ್ದು ತುಳುನಾಡಿಗೆ ಸಂಬಂಧಿಸಿದ ಶಾಸನವಿದೆ. ಅಷ್ಟೇ ಅಲ್ಲದೆ ಕೆಳದಿಯ ನಾಯಕರು ನೀಡಿದ್ದು ಎನ್ನಲಾಗುವ ಬರೋಬ್ಬರಿ 780 ಕೆಜಿ ತೂಕದ ಬೃಹತ್ ಗಂಟೆಯೂ ಸಹ ಇಲ್ಲಿದೆ. ಈ ಭಾಗದ ಭಕ್ತರು ಶಿವರಾತ್ರಿಯ ದಿನದಂದು ಪಂಚಶಂಕರನಾರಾಯಣ ದೇವರ ದರ್ಶನಕ್ಕೆ ತೆರಳುತ್ತಾರೆ. ಆವಾಗ ಈ ಯಾತ್ರೆ ಪ್ರಾರಂಭವಾಗುವುದು ಶ್ರೀ ಕ್ರೋಡ ಶಂಕರನಾರಾಯಣ ದೇವಸ್ಥಾನದಿಂದ ಮತ್ತು ಕೊನೆಗೆ ಎಲ್ಲಾ ಶಂಕರನಾರಾಯಣ ದೇವಸ್ಥಾನಗಳನ್ನು ಮುಗಿಸಿ ಪುನಃ ಇದೇ ಕ್ರೋಡ ಶಂಕರನಾರಾಯಣ ದೇವಸ್ಥಾನಕ್ಕೆ ಬರುವ ಪ್ರತೀತಿ ಇದೆ. ಹಾಗೆ ನೀವು ಯಾವಾಗ್ಲಾದ್ರೂ ಕುಂದಾಪುರ ಭಾಗಕ್ಕೆ ಬಂದ್ರೆ ಶಂಕರನಾರಾಯಣಕ್ಕೆ ಬಂದು ಶಂಕರನಾರಾಯಣ ದೇವರ ದರ್ಶನ ಪಡೆಯಿರಿ. ಖಂಡಿತ ನಿಮ್ಗೆ ಒಳ್ಳೇದಾಗ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.